ಆದಾಯವನ್ನ ಲೆಕ್ಕಿಸದೆ ಭಕ್ತರ ದೇಣಿಗೆಯಿಂದ ಇಷ್ಟೆಲ್ಲ ಮಾಡ್ತಾರೆ. ಆದ್ರೆ ಕೋಟಿ ಕೋಟಿ ಆದಾಯ ಬರುವ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಕುಡಿಯೋ ನೀರು ಸಹ ಸಿಗ್ತಾ ಇಲ್ಲ. ಹೀಗಾಗಿ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂಜನಾದ್ರಿ ಹಣ ಬೇಕು, ಅಭಿವೃದ್ಧಿ ಮಾತ್ರ ಶೂನ್ಯ. ಮುಜರಾಯಿ ಇಲಾಖೆಯ ವಿರುದ್ಧ ರೈತರ ಪ್ರತಿಭಟನೆ. ರಾಮನಬಂಟ ಹನುಮ ಜನ್ಮಸ್ಥಳ ಅಂಜನಾದ್ರಿ. ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿರೋ ಈ ಅಂಜನಾದ್ರಿ ಪರ್ವತ ಪುರಾಣ ಪುಣ್ಯ ಸ್ಥಳ. ಈ ಸ್ಥಳಕ್ಕೆ ದೇಶದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಾಲಯದ ಆದಾಯ ಕೋಟಿಗಟ್ಟಲೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಎನ್ನುವಂತಾಗಿದೆ. ಭಕ್ತರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದಂತಾಗಿದೆ. ಧಾರ್ಮಿಕ ಆಚರಣೆಗಳು ಸರಿಯಾಗಿ ನಡೆಯದ ಕಾರಣ ರೈತ ಸಂಘಟನೆಗಳು ಸಿಡಿದೆದ್ದಿದೆ. ಸರ್ಕಾರ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ. ಅಧಿಕಾರಿಗಳು ದೇವಸ್ಥಾನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ಅಂಜನಾದ್ರಿ ಬೆಟ್ಟದ ಎದುರಿನ ರಸ್ತೆ ಮೇಲೆ ಮಲಗಿ ಆಕ್ರೋಶ ಹೊರಹಾಕಿದ್ರು. ವರ್ಷಕ್ಕೆ ಕೋಟಿಗಟ್ಟಲೆ ಆದ್ರೂ ಇಲ್ಲಿ ನಯಾ ಪೈಸೆ ಅಭಿವೃದ್ಧಿ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಎಂದು ಧರಣಿ ನಡೆಸಿದ್ರು. ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿದ್ರು. ಆಂಜನೇಯಾದ್ರಿ ಬೆಟ್ಟ ಇವತ್ತೇನು ಸರ್ಕಾರದ ಸುಪತ್ರವನ್ನು ಪಡೆದು ಈಗ ಕಳೆದ 10-12 ವರ್ಷ ಆಯಿತು. ಆದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಮಾಲಾಧಾರಿಗಳಿಗಾಗಿರ್ಬೋದು ಮತ್ತು ಭಕ್ತರಿಗೆ ಆಗಿರ್ಬೋದು ಸರಿಯಾದ ರೀತಿಯಿಂದ ಪ್ರಸಾದ ವ್ಯವಸ್ಥೆ ಇಲ್ಲ, ನೀರಿನ ಸಮಸ್ಯೆ ಇದೆ, ಅಲ್ಲಿ ಸಾಂಸ್ಕೃತಿಕ ಪಾಠಶಾಲೆ ತೆಗೆದಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತರು ಹುಂಡಿಗೆ ಹಾಕುವ ಲಕ್ಷಾಂತರ ರೂಪಾಯಿ ಹಣ ಎಣಿಕೆ ಮಾಡಿಕೊಂಡು ಲೆಕ್ಕ ತೋರಿಸುವ ಅಧಿಕಾರಿಗಳು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಿಲ್ಲ. ಬೆಟ್ಟದ ಮೇಲೆ ನಡೆಯುತ್ತಿದ್ದ ಸಂಸ್ಕೃತ ಪಾಠಶಾಲೆ ಮತ್ತು ಗೋಶಾಲೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಹುಂಡಿ ಹಣ ಮಾತ್ರ ಬೇಕು ಅಂತಿದೆ. ಭಕ್ತರಿಗೆ ವಸತಿ ವ್ಯವಸ್ಥೆ ಒದಗಿಸಬೇಕು ಎಂದು ರೈತರು ಕಿಡಿಕಾರಿದ್ರು. ಅಲ್ಲಿ ಒಂದು ತಿಂಗಳಿಗೆ ಸುಮಾರು 35-40 ಲಕ್ಷ ದುಡ್ಡು ಕಲಿತಿದೆ. ಭಕ್ತರು ದೇಣಿಗೆ ಕೊಟ್ಟಿದ್ದು ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಕುಡಿಯೋಕೆ ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ. 12 ಗಂಟೆಲಿದ್ದ 1:30 ತಾಸಿನಾಗ ಎಷ್ಟು ಜನ ಊಟ ಮಾಡಬಹುದ್ರಿ? 24 ಅವರ್ಸ್ 3 ಸಲ ಮುಂಜಾನೆ 12 ಗಂಟೆಗೆ ಚಲೋದು ಅಟ್ಲೀಸ್ಟ್ 4-5 ಗಂಟೆ ತನಕ ಭಕ್ತರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ದೇವಸ್ಥಾನದಿಂದ ಇಷ್ಟೆಲ್ಲ ಆದಾಯ ಇದ್ರೂ ಸರ್ಕಾರ ಆದಾಯ ಪಡೆದು ಸೌಲಭ್ಯ ನೀಡದೆ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸದೆ ಅಸಡ್ಡೆ ತೋರುವುದನ್ನು ಬಿಟ್ಟು ಇನ್ನು ಮುಂದಾದ್ರೂ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಗಮನ ಹರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆದಾಯವನ್ನ ಲೆಕ್ಕಿಸದೆ ಭಕ್ತರ ದೇಣಿಗೆಯಿಂದ ಇಷ್ಟೆಲ್ಲ ಮಾಡ್ತಾರೆ. ಆದ್ರೆ ಕೋಟಿ ಕೋಟಿ ಆದಾಯ ಬರುವ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಕುಡಿಯೋ ನೀರು ಸಹ ಸಿಗ್ತಾ ಇಲ್ಲ. ಹೀಗಾಗಿ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂಜನಾದ್ರಿ ಹಣ ಬೇಕು, ಅಭಿವೃದ್ಧಿ ಮಾತ್ರ ಶೂನ್ಯ. ಮುಜರಾಯಿ ಇಲಾಖೆಯ ವಿರುದ್ಧ ರೈತರ ಪ್ರತಿಭಟನೆ. ರಾಮನಬಂಟ ಹನುಮ ಜನ್ಮಸ್ಥಳ ಅಂಜನಾದ್ರಿ. ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿರೋ ಈ ಅಂಜನಾದ್ರಿ ಪರ್ವತ ಪುರಾಣ ಪುಣ್ಯ ಸ್ಥಳ. ಈ ಸ್ಥಳಕ್ಕೆ ದೇಶದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಾಲಯದ ಆದಾಯ ಕೋಟಿಗಟ್ಟಲೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಎನ್ನುವಂತಾಗಿದೆ. ಭಕ್ತರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದಂತಾಗಿದೆ. ಧಾರ್ಮಿಕ ಆಚರಣೆಗಳು ಸರಿಯಾಗಿ ನಡೆಯದ ಕಾರಣ ರೈತ ಸಂಘಟನೆಗಳು ಸಿಡಿದೆದ್ದಿದೆ. ಸರ್ಕಾರ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ. ಅಧಿಕಾರಿಗಳು ದೇವಸ್ಥಾನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ಅಂಜನಾದ್ರಿ ಬೆಟ್ಟದ ಎದುರಿನ ರಸ್ತೆ ಮೇಲೆ ಮಲಗಿ ಆಕ್ರೋಶ ಹೊರಹಾಕಿದ್ರು. ವರ್ಷಕ್ಕೆ ಕೋಟಿಗಟ್ಟಲೆ ಆದ್ರೂ ಇಲ್ಲಿ ನಯಾ ಪೈಸೆ ಅಭಿವೃದ್ಧಿ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಎಂದು ಧರಣಿ ನಡೆಸಿದ್ರು. ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿದ್ರು. ಆಂಜನೇಯಾದ್ರಿ ಬೆಟ್ಟ ಇವತ್ತೇನು ಸರ್ಕಾರದ ಸುಪತ್ರವನ್ನು ಪಡೆದು ಈಗ ಕಳೆದ 10-12 ವರ್ಷ ಆಯಿತು. ಆದರೂ ಕೂಡ ಅಲ್ಲಿ ಬಂದಿರತಕ್ಕಂಥ
ಮಾಲಾಧಾರಿಗಳಿಗೆ ಆಗಿರ್ಬೋದು ಮತ್ತು ಭಕ್ತರಿಗೆ ಆಗಿರ್ಬೋದು ಸರಿಯಾದ ರೀತಿಯಿಂದ ಪ್ರಸಾದ ವ್ಯವಸ್ಥೆ ಇಲ್ಲ, ನೀರಿನ ಸಮಸ್ಯೆ ಇದೆ, ಅಲ್ಲಿ ಸಾಂಸ್ಕೃತಿಕ ಪಾಠಶಾಲೆ ತೆಗೆದಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತರು ಹುಂಡಿಗೆ ಹಾಕುವ ಲಕ್ಷಾಂತರ ರೂಪಾಯಿ ಹಣ ಎಣಿಕೆ ಮಾಡಿಕೊಂಡು ಲೆಕ್ಕ ತೋರಿಸುವ ಅಧಿಕಾರಿಗಳು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಿಲ್ಲ. ಬೆಟ್ಟದ ಮೇಲೆ ನಡೆಯುತ್ತಿದ್ದ ಸಂಸ್ಕೃತ ಪಾಠಶಾಲೆ ಮತ್ತು ಗೋಶಾಲೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಹುಂಡಿ ಹಣ ಮಾತ್ರ ಬೇಕು ಅಂತಿದೆ. ಭಕ್ತರಿಗೆ ವಸತಿ ವ್ಯವಸ್ಥೆ ಒದಗಿಸಬೇಕು ಎಂದು ರೈತರು ಕಿಡಿಕಾರಿದ್ರು. ಅಲ್ಲಿ ಒಂದು ತಿಂಗಳಿಗೆ ಸುಮಾರು 35-40 ಲಕ್ಷ ದುಡ್ಡು ಕಲ್ತಿದೆ ಭಕ್ತರು ದೇಣಿಗೆ ಕೊಟ್ಟಿದ್ದು. ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ. 12 ಗಂಟೆಲಿದ್ದ 1:30 ತಾಸಿನಾಗ ಎಷ್ಟು ಜನ ಊಟ ಮಾಡಬಹುದ್ರಿ? 24 ಅವರ್ಸ್ ಅದು 3 ಸದ ಮುಂಜಾನೆ 12 ಗಂಟೆಗೆ ಚಲೋದು. ಅಟ್ಲೀಸ್ಟ್ 4-5 ಗಂಟೆ ತನಕ ಭಕ್ತರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ದೇವಸ್ಥಾನದಿಂದ ಇಷ್ಟೆಲ್ಲ ಆದಾಯ ಇದ್ರೂ ಸರ್ಕಾರ ಆದಾಯ ಪಡೆದು ಸೌಲಭ್ಯ ನೀಡದೆ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸದೆ ಅಸಡ್ಡೆ ತೋರುವುದನ್ನ ಬಿಟ್ಟು ಇನ್ನು ಮುಂದಾದ್ರೂ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಗಮನ ಹರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಆದಾಯವನ್ನ ಲೆಕ್ಕಿಸದೆ ಭಕ್ತರ ದೇಣಿಗೆಯಿಂದ ಇಷ್ಟೆಲ್ಲ ಮಾಡ್ತಾರೆ. ಆದ್ರೆ ಕೋಟಿ ಕೋಟಿ ಆದಾಯ ಬರುವ ದೇವಸ್ಥಾನಗಳಲ್ಲಿ ಭಕ್ತರಿಗೆ ಕುಡಿಯೋ ನೀರು ಸಹ ಸಿಗ್ತಾ ಇಲ್ಲ. ಹೀಗಾಗಿ ಸ್ಥಳೀಯರು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅಂಜನಾದ್ರಿ ಹಣ ಬೇಕು, ಅಭಿವೃದ್ಧಿ ಮಾತ್ರ ಶೂನ್ಯ. ಮುಜರಾಯಿ ಇಲಾಖೆಯ ವಿರುದ್ಧ ರೈತರ ಪ್ರತಿಭಟನೆ. ರಾಮನಬಂಟ ಹನುಮ ಜನ್ಮಸ್ಥಳ ಅಂಜನಾದ್ರಿ. ಗಂಗಾವತಿ ತಾಲೂಕಿನ ಹನುಮನಹಳ್ಳಿಯಲ್ಲಿರೋ ಈ ಅಂಜನಾದ್ರಿ ಪರ್ವತ ಪುರಾಣ ಪುಣ್ಯ ಸ್ಥಳ. ಈ ಸ್ಥಳಕ್ಕೆ ದೇಶದ ನಾನಾ ಭಾಗದಿಂದ ಭಕ್ತರು ಬರ್ತಾರೆ. ಮುಜರಾಯಿ ಇಲಾಖೆಗೆ ಒಳಪಟ್ಟ ಈ ದೇವಾಲಯದ ಆದಾಯ ಕೋಟಿಗಟ್ಟಲೆ, ಆದರೆ ಅಭಿವೃದ್ಧಿ ಮಾತ್ರ ಶೂನ್ಯ ಎನ್ನುವಂತಾಗಿದೆ. ಭಕ್ತರಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲದಂತಾಗಿದೆ. ಧಾರ್ಮಿಕ ಆಚರಣೆಗಳು ಸರಿಯಾಗಿ ನಡೆಯದ ಕಾರಣ ರೈತ ಸಂಘಟನೆಗಳು ಸಿಡಿದೆದ್ದಿದೆ. ಸರ್ಕಾರ ಹಾಗೂ ಮುಜರಾಯಿ ಇಲಾಖೆ ವಿರುದ್ಧ ರೈತ ಸಂಘಟನೆಗಳು ಆಕ್ರೋಶ ಹೊರಹಾಕಿದೆ. ಅಧಿಕಾರಿಗಳು ದೇವಸ್ಥಾನವನ್ನ ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಅಂತ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯ ವತಿಯಿಂದ ಪ್ರತಿಭಟನೆ ನಡೆಸಿದ್ರು. ಅಂಜನಾದ್ರಿ ಬೆಟ್ಟದ ಎದುರಿನ ರಸ್ತೆ ಮೇಲೆ ಮಲಗಿ ಆಕ್ರೋಶ ಹೊರಹಾಕಿದ್ರು. ವರ್ಷಕ್ಕೆ ಕೋಟಿಗಟ್ಟಲೆ ಆದ್ರೂ ಇಲ್ಲಿ ನಯಾ ಪೈಸೆ ಅಭಿವೃದ್ಧಿ ಇಲ್ಲ. ಸರ್ಕಾರಿ ಅಧಿಕಾರಿಗಳು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಎಂದು ಧರಣಿ ನಡೆಸಿದ್ರು. ವ್ಯವಸ್ಥೆ ಸರಿಪಡಿಸುವಂತೆ ಒತ್ತಾಯಿಸಿದ್ರು. ಆಂಜನೇಯಾದ್ರಿ ಬೆಟ್ಟ ಇವತ್ತೇನು ಸರ್ಕಾರದ ಸುಪತ್ರವನ್ನು ಪಡೆದು ಈಗ ಕಳೆದ 10-12 ವರ್ಷ ಆಯಿತು. ಆದರೂ ಕೂಡ ಅಲ್ಲಿ ಬಂದಿರತಕ್ಕಂಥ ಮಾಲಾಧಾರಿಗಳಿಗಾಗಿರ್ಬೋದು ಮತ್ತು ಭಕ್ತರಿಗೆ ಆಗಿರ್ಬೋದು ಸರಿಯಾದ ರೀತಿಯಿಂದ ಪ್ರಸಾದ ವ್ಯವಸ್ಥೆ ಇಲ್ಲ, ನೀರಿನ ಸಮಸ್ಯೆ ಇದೆ, ಅಲ್ಲಿ ಸಾಂಸ್ಕೃತಿಕ ಪಾಠಶಾಲೆ ತೆಗೆದಿಲ್ಲ. ದೇವಸ್ಥಾನಕ್ಕೆ ಬರುವ ಭಕ್ತರು ಹುಂಡಿಗೆ ಹಾಕುವ ಲಕ್ಷಾಂತರ ರೂಪಾಯಿ ಹಣ ಎಣಿಕೆ ಮಾಡಿಕೊಂಡು ಲೆಕ್ಕ ತೋರಿಸುವ ಅಧಿಕಾರಿಗಳು ಬೆಟ್ಟಕ್ಕೆ ಬರುವ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಮಾಡುತ್ತಿಲ್ಲ. ಬೆಟ್ಟದ ಮೇಲೆ ನಡೆಯುತ್ತಿದ್ದ ಸಂಸ್ಕೃತ ಪಾಠಶಾಲೆ ಮತ್ತು ಗೋಶಾಲೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಸರ್ಕಾರ ಲಕ್ಷಾಂತರ ರೂಪಾಯಿ ಹುಂಡಿ ಹಣ ಮಾತ್ರ ಬೇಕು ಅಂತಿದೆ. ಭಕ್ತರಿಗೆ ವಸತಿ ವ್ಯವಸ್ಥೆ ಒದಗಿಸಬೇಕು ಎಂದು ರೈತರು ಕಿಡಿಕಾರಿದ್ರು. ಅಲ್ಲಿ ಒಂದು ತಿಂಗಳಿಗೆ ಸುಮಾರು 35-40 ಲಕ್ಷ ದುಡ್ಡು ಕಲ್ತಿದೆ ಭಕ್ತರು ದೇಣಿಗೆ ಕೊಟ್ಟಿದ್ದು. ಅಲ್ಲಿ ಸರಿಯಾದ ಮೂಲಭೂತ ಸೌಕರ್ಯ ಇಲ್ಲ, ಕುಡಿಯಕ್ಕೆ ನೀರಿಲ್ಲ, ಊಟದ ವ್ಯವಸ್ಥೆ ಇಲ್ಲ. 12 ಗಂಟೆಲಿದ್ದ 1:30 ತಾಸಿನಾಗ ಎಷ್ಟು ಜನ ಊಟ ಮಾಡಬಹುದ್ರಿ? 24 ಅವರ್ಸ್ ಅದು 3 ಸದ ಮುಂಜಾನೆ 12 ಗಂಟೆಗೆ ಚಲೋದು. ಅಟ್ಲೀಸ್ಟ್ 4-5 ಗಂಟೆ ತನಕ ಭಕ್ತರಿಗೆ ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ. ದೇವಸ್ಥಾನದಿಂದ ಇಷ್ಟೆಲ್ಲ ಆದಾಯ ಇದ್ರೂ ಸರ್ಕಾರ ಆದಾಯ ಪಡೆದು ಸೌಲಭ್ಯ ನೀಡದೆ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸದೆ ಅಸಡ್ಡೆ ತೋರುವುದನ್ನ ಬಿಟ್ಟು ಇನ್ನು ಮುಂದಾದ್ರೂ ಅಂಜನಾದ್ರಿ ಬೆಟ್ಟ ಅಭಿವೃದ್ಧಿಗೆ ಗಮನ ಹರಿಸಬೇಕಿದೆ. ಈರಯ್ಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.